ನನ್ನ 2 ಮಕ್ಕಳು ಹಾಸ್ಟ್ಲಲ್ಲಿದ್ದಾರೆ, ಬಂದಿದ್ದಾರೆ. ನೋಡ್ರಿ ನಮ್ಮ ಚಿಕ್ಕ ಮಗ ಕಸ ಗುಡಿಸ್ತಾ ಇದ್ದಾನೆ. ಅವನಿಗೊಂದು ಕೆಲಸ, ದೊಡ್ಡವನಿಗೊಂದು ಕೆಲಸ ಅಂತ ಹೇಳ್ತಾ ಇರ್ತೀನಿ. ನಾನು ಒಬ್ಬಳೇ ಮಾಡಬೇಕಲ್ವಾ, ಮಕ್ಕಳಿದ್ರೆ ಒಂದೊಂದು ಕೆಲಸ ಮಾಡಿಸ್ತೀನಿ, ಎಲ್ಲ ಕಲ್ತಿರಲಿ ಅಂದ್ಬಿಟ್ಟು. ಅವನು ಕಸ ಗುಡಿಸ್ತಿದ್ದಾನೆ. ಅವನು ಕಿಚನಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾನೆ, ನಮ್ಮ ದೊಡ್ಡವನು. ಆದರೆ ಅವ್ನು ವೀಡಿಯೋ ಮುಂದೆ ಬರಲಿಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಇಲ್ಲಿ ನೋಡ್ರಿ ನಮ್ಮ ಮನೆಯವರು ನಮ್ಮ ಚಿಕ್ಕ ಮಗ ಕಸ ಗುಡಿಸಿದ್ದಾದ್ಮೇಲೆ ಟಿ ವಿ ನೋಡ್ತಾ ಇದ್ದಾರೆ. ಟಿ ವಿ ನೋಡ್ಕೊಂಡು ಕೂತಿದ್ದಾರೆ ಆರಾಮಾಗಿ. ನೋಡಿ ನಗ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ಈಶ್ವರ. ಏನೋ ಕಾಮಿಡಿ ಬಂತಂತೇಳಿ. ಈಗ ಚಿಕನ್ಗೆ ಏನೇನು ಬೇಕು, ಕಾಯಿ ಮತ್ತು ಒಂದು ಬೆಳ್ಳುಳ್ಳಿ, ಶುಂಠಿ ಒಂದು ಸ್ವಲ್ಪನೇ, ನಾನು ಮೆಣಸು, ಕೊತ್ತಂಬರಿ, ಪುದೀನ ಮತ್ತು ಟೊಮೊಟೊ ಒಂದು ಇಟ್ಕೊಂಡಿದ್ದೀನಿ, 1.5 ಈರುಳ್ಳಿ ಇಟ್ಕೊಂಡಿದ್ದೀನಿ, ಹುರ್ಗಡ್ಲೆ 2 ಸ್ಪೂನು, ಧನಿಯಾ ಒಂದು 3 ಸ್ಪೂನು, ಸಾಂಬಾರು ಖಾರದ ಪುಡಿ 1 ಸ್ಪೂನ್. ಈಗ ಹುರ್ಕೊಳ್ಳೋಣ ಈರುಳ್ಳಿ ಎಲ್ಲ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಎಗರ್ಬಿಟ್ಟಿದೆ ನೋಡಿರಿ ನನಗೆ. ಎಣ್ಣೆ ಎಗರ್ಬಿಟ್ಟು ಉರಿ ಇರೋಕ್ಕಾಗ್ತಾಯಿಲ್ಲ, ಆದ್ರೂ ಅದು ಹೊರಟ್ಬಿಟ್ಟೆ. ಸ್ವಲ್ಪ ಅದೇನೋ ಅನಿಸುತ್ತೆ, ಸ್ವಲ್ಪ ಗಾಯ ಆಗೋಯ್ತದು. ಉರಿಗೆ ಇರೋಕ್ಕಾಗದೆ ಆಮೇಲೆ ಸ್ಪೂನ್ ತೊಗೊಂಬಂದಿದ್ದೀನಿ ನಾನು ಹೋಗಿ. ಸ್ಪೂನ್ ತೊಗೊಂಬಂದು ಸ್ಪೂನಲ್ಲಿ ಹುರಿತಾ ಇದ್ದೀನಿ. ಅದೇನೋ ನನಗೆ ಸ್ಪೂನ್ ಸ್ವಲ್ಪ ಬಳಸಿ ಅಭ್ಯಾಸ ಇಲ್ಲ ನನಗೆ, ಬೇಗ ಅಂದರೆ ಎಲ್ಲ ಕೈ ಅಂದಾಜೆ ನನಗೆ. ಅಂದ್ಕೊತೀನಿ ಸ್ವಲ್ಪ ಸ್ಪೂನ್ ರೂಢಿ ಮಾಡ್ಕೋಬೇಕು ಅಂತ, ಆಗ್ಲಿಂದ ನನಗಿಲ್ಲ. ಇದು ಬೆಳ್ಳುಳ್ಳಿ ಮತ್ತು ಶುಂಠಿ, ಕಾಳುಮೆಣಸು, ಈಗ ಸ್ವಲ್ಪ ಎಣ್ಣೆ ಎಗರಿರೋದ್ರಿಂದ ಸ್ಪೂನ್ ಎತ್ಕೊತಾ ಇದ್ದೀನಿ. ಯಾವತ್ತೂ ಈ ಥರ ಆಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು ನನಗೂ ಕಿಚನ್ಗೆ ಬಂದಾಗಿಂದ. ಇದು ಮೆಣಸು, ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಕೆಂಬರ ಬಂದರೆ ಸಾಕು ಅನಿಸುತ್ತೆ. ಇದೆಲ್ಲ ಕೆಂಬರ ಬಂದಾಗ ಆ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಇದು ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊನ ಅದನ್ನು ಸ್ವಲ್ಪ ಸಾಫ್ಟ್ ಆಗೋ ತನಕನೂ ಹುರ್ಕೊಬೇಕು. ಸಾಫ್ಟ್ ಆಗೋ ತನಕ ಹುರ್ಕೊಂಡು ಅದಕ್ಕೆ ನೋಡಿ ಉರಿ ಬಂದುಬಿಡ್ತು ಮತ್ತೆ ನನಗೆ, ಕೈ ಉರಿ ಅಲ್ಲಿ. ಯಾಕೆಂದರೆ ಬಿಸಿ ತಾಗುತ್ತಲ್ವಾ, ಬಿಸಿ ತಾಗಿದ್ರೆ ಏನಾಗುತ್ತೆ ಅಂದರೆ ಉರಿ ಆಗುತ್ತೆ ನನಗೆ. ಅದು ಪುದೀನ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಹುರ್ಕೊಬೇಕು. ಎಷ್ಟು ಚೆನ್ನಾಗಿ ಹುರ್ಕೊತೀರಿ ಮತ್ತು ಅದು ಎಲ್ಲನೂ ಹುರಿದ್ರೇ ಟೇಸ್ಟ್ ಸಿಗೋದು ನಮಗೆ. ಸ್ವಲ್ಪ ಹಸಿಯಾಗಿದ್ದರೆ ಟೇಸ್ಟ್ ಅಷ್ಟು ನಮಗೆ ಸಿಗಲ್ಲ ಅನಿಸುತ್ತೆ. ಸರಿ ಉರಿತಾ ಇದ್ದೀನಿ, ಆದರೂ ನನಗೆ ಕೈ ಉರಿತಾನೇ ಇದೆ. ಹೋಗ್ತಾಯಿದ್ದೀನಿ ಬರ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಎಗರ್ಬಿಟ್ಟಿದೆ ಅಲ್ಲಿ ಕೈಗೆ. ಉರಿಗೆ ತಡಿಯೋಕ್ಕಾಗದೆ ಸ್ವಲ್ಪ ನೀರು ಹಾಕ್ಕೊಳೋದು ಕೈಗೆ, ತಣ್ಣಗಿರುತ್ತೆ ಅಂತ. ಸ್ಟವ್ ಹಬೆಗೆ ಏನಾಗುತ್ತೆ, ಅದು ಇನ್ನೂ ಜಾಸ್ತಿ ಉರಿ ಜಾಸ್ತಿ ಆಗುತ್ತೆ. ಮತ್ತೆ ಬರೋದು ನಾನು ಉರಿಯೋದು ಇದೇ ಮಾಡ್ತಾಯಿದ್ದೀನಿ. ಆ ಕಡೆ ಈ ಕಡೆ ಓಡಾಡೋದು ಉರಿಗೆ ತಡಿಯೋಕ್ಕಾಗದೆ ಹುರ್ಕೊತಾ ಇದ್ದೀನಿ. ಈಗ ಅದು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗಿದಾಗ ಸರಿ. ಈಗ ಮಸಾಲೆಗೆ ನಾನು ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಕಾಯಿ ತುರಿ ಮತ್ತು ಹುರ್ಗಡ್ಲೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಫಸ್ಟ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ತರಿಯಾಗಿ ಆದಮೇಲೆ ಸ್ವಲ್ಪ ಧನಿಯಾ ಪುಡಿ, ಅದು ನಾನು ಆಗಲೇ ಏನು ಇಟ್ಕೊಂಡಿದ್ದೆ, ಧನಿಯಾ ಪುಡಿ ಮತ್ತು ಖಾರದ ಪುಡಿ, 1.5 ಸ್ಪೂನ್ ಖಾರದ ಪುಡಿ ಮತ್ತು ನೀರು ಹಾಕ್ಕೊಂಡು ರುಬ್ಕೊತೀನಿ. ಇದನ್ನು ಆಗಲೇ ಏನು ರುಬ್ಕೊಂಡಿದ್ದೆ ಮಸಾಲೆನ, ಅದ್ರ ಜೊತೆಗೆ ಇದು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ ಇದನ್ನು. ಅದೆಲ್ಲ ಅಲ್ಲಿದೆಯಲ್ಲ ತಟ್ಟೆನಲ್ಲೇ, ಆಗಲೇ ನಾನು ಹುರಿದಿರಲಿಲ್ಲ, ಅದು ಅಲ್ಲ ಅಲ್ಲೇ ಇತ್ತಲ್ಲ, ಅದನ್ನಾಗೆ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟಿದ್ದೀರಿ. ಮತ್ತು ಇದು ನುಣ್ಣಗೆ ಪೇಸ್ಟ್ ಆದಮೇಲೆ ಬೇರೆ ಇನ್ನೇನು, ಈಗ ನಾವೇನು ಹುರಿದಿರ್ತೀರಿ ಅದನ್ನು ಹಾಕ್ಕೊಂಡು, ಇದು ನೀರು ಸಾಕಾಗಲಿಲ್ಲ ಅನಿಸುತ್ತೆ, ಮತ್ತು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಆ್ಯಡ್ ಮಾಡ್ಕೊಂಡು ರುಬ್ಕೊತಾ ಇದ್ದೀನಿ. ಆ ಸೈಡಲ್ಲೆಲ್ಲ ಇರುತ್ತಲ್ಲ, ಸ್ಪೂನಲ್ಲಿ ತೆಗಿತಾರೆ, ಅದೇನು ನನಗೆ ಅದು ಕೈ ಅಭ್ಯಾಸ ಬಿಟ್ಟರೆ ನನಗೆ ಸ್ಪೂನ್ ಅಭ್ಯಾಸ ಅಷ್ಟೊಂದು ಬರ್ತಿಲ್ಲ ನನಗೆ. ಅದಕ್ಕೆ ಸ್ವಲ್ಪ ಎಲ್ಲ ಕೈಯಲ್ಲಿ ಮುಚ್ಚಳಕ್ಕೆಲ್ಲ ಎಗರ್ಬಿಟ್ಟಿರುತ್ತಲ್ವ, ಅದನ್ನೆಲ್ಲ ತೆಗೆದು ನೀಟಾಗಿ ಹಾಕಿ ಕೈ ತೊಳ್ಕೊಂಬಂದು ಮತ್ತೆ ಗ್ರೈಂಡ್ ಮಾಡ್ತಾರೆ. ಮತ್ತು ಆಗಲೇ ಏನು ಹುರಿದಿದ್ದೆ ಅದನ್ನು ಟೊಮೊಟೊನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹುರಿದಿರೋ ಮಸಾಲೆನ ಹಾಕ್ಕೊಂಡು ಅದನ್ನು ಮತ್ತೆ ಗ್ರೈಂಡ್ ಮಾಡ್ತಾಯಿದ್ದೀನಿ. ಗ್ರೈಂಡ್ ಮಾಡಿರೋದನ್ನು ಮತ್ತು ಸ್ವಲ್ಪ ಕೊತ್ತಂಬರಿ ಇದೆಯಲ್ಲ, ಕೊತ್ತಂಬರಿ ಹಾಕ್ಕೊಂಡು ಲಾಸ್ಟಲ್ಲಿ ಸುಮ್ಮನೆ ಸ್ವಲ್ಪ ಒಂದು ರೌಂಡಿಗೆ ಓಕೆ, ಒಂದು ರೌಂಡ್ಗೆ ಅದನ್ನ ಪೇಸ್ಟ್ ಮಾಡಿಕೊಂಡ್ರೆ ಆಗುತ್ತೆ.
ಆಗಲೇ ರುಬ್ಬಿದ್ನಲ್ಲ ಅದು ಮತ್ತೆ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಕಾಯಿನೂ ಧನಿಯಾ ಪುಡಿ ಖಾರದ ಪುಡಿನ ಅದ್ರ ಜೊತೆಗೆ ಅದು ಆ್ಯಡ್ ಮಾಡಿದ್ನಲ್ವ. ಇದು ಬ್ಲ್ಯಾಕ್ ಕೋಳಿ ಅಂತಾರಲ್ವ, ಅದು ತಂದಿದ್ರು. ಇದು ಆಯಿಲ್ ಜಾಸ್ತಿ ಇದರಲ್ಲಿ. ನಾವು ಎಣ್ಣೆ ಏನು ಹಾಕೋದು ಅವಶ್ಯಕತೆ ಏನಿಲ್ಲ ಇದಕ್ಕೆ. ಹಾಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಅದಕ್ಕೆ ಏನೋ ಹೇಳ್ತಿದ್ದಾರೆ ನಮ್ಮ ಮನೆಯಲ್ಲಿ, ಕಿಂಡಲ್ ಮಾಡ್ತಾಯಿದ್ದಾರೆ ನನ್ನ ಮಕ್ಕಳು. ಅದಕ್ಕೆ ನಗ್ತಾ ಇದ್ದೀನಿ. ಮಕ್ಳ ಹತ್ರ ಏನೋ ಮಾತಾಡಿಕೊಂಡು ಏನೋ ಒಂದು ತಳ್ಳಾಟೆ ಮಾಡ್ತಾನೆ ಇರ್ತಾರೆ ಮಕ್ಕಳು. ಸುಮ್ಮನೆ ಅಂತೂ ಇರೋದೇ ಇಲ್ಲ ನಮ್ಮ ಮಕ್ಕಳ ಜೊತೆ ನಾನು ಮಕ್ಕಳಾಗಿರ್ತೀನಿ. ನನಗೆ ಫ್ರೆಂಡ್ಲಿಯಾಗಿರೋದಂದರೆ ತುಂಬ ಇಷ್ಟ. ನನ್ನ ಮಕ್ಕಳ ಜೊತೆಯಲ್ಲಿ ತುಂಬ ಇಷ್ಟ. ಮಕ್ಕಳ ಜೊತೆ ಫ್ರೆಂಡ್ಲಿಯಾಗಿರೋದಂದರೆ ನನಗೆ. ಅದಕ್ಕೆ ನೋಡ್ರಿ ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಕೋಳಿನ. ಬ್ಲ್ಯಾಕ್ ಕೋಳಿ ಇದೆ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನನಗೂ ಇದೇನು ಜಾಸ್ತಿ ಯಾವಾಗೂ ಮಾಡಿ ಅಭ್ಯಾಸ ಇಲ್ಲ. ಆದರೆ ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೋ ಏನೋ ನೋಡಬೇಕು. ಅದು ಎಣ್ಣೆ ಎಗರ್ಬಿಟ್ಟಿದೆಯಲ್ಲ, ಅವರಿಗೆ ಉಕ್ಕೊತಾ ಇದ್ದೀನಿ. ಮತ್ತು ಈಗ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಆಗಲೇ ಹುರ್ಕೊಂಡಿದ್ನೆಲ್ಲ ತೋರಿಸಿದ್ನೆಲ್ಲ ಕೋಳಿ, ಅದನ್ನು ಹಾಕ್ಕೊಂಡು ನೀಟಾಗಿ ಮಸಾಲೆ ಹಾಕ್ಕೊಂಡು, ಮತ್ತು ಆ ಮಿಕ್ಸಿಯಲ್ಲಿ ಏನು ಉಳ್ಕೊಂಡಿರುತ್ತೆ ಮಸಾಲೆ, ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಸುತ್ತಲೂ ನೀರು ಹಾಕ್ಕೊಂಡು ಅದನ್ನೇ ತೊಳೆದು ಅದೇ ನೀರನ್ನ ಇಡ್ತೀನಿ ನಾನು. ಬೇರೆ ನೀರು ಯಾವುದು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಹಾಕ್ಕೊತೀನಿ ಸಾಲಿಲ್ಲ ಅಂದರೆ, ಮಸಾಲೆ ಇರುತ್ತಲ್ವಾ ಅದರಿಂದ. ಆ ಮಸಾಲೆನ ಹಾಕ್ಕೊಂಡು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಆ ಮಸಾಲೆನ ಹಾಕ್ಕೊಂಡು ತೊಳೆದಿರೋ ನೀರನ್ನು ಅದನ್ನೇ ಹಾಕ್ಕೊತಾ ಇದ್ದೀನಿ, ಮಿಕ್ಸಿ ನೀರನ್ನ. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರು ಅದ ಸಾಕಾಗುತ್ತಾ ಇಲ್ವಾ, ಇನ್ನು ಮಂದ ಇದೆಯಾ, ಥಿಕ್ನೆಸ್ ಜಾಸ್ತಿ ಇದೆಯಾ ಏನು ನೋಡ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಏನೋ ಹೇಳ್ತಿದ್ದಾನೆ ನನ್ನ ಮಕ್ಕಳು, ಅದಕ್ಕೇನೋ ಉತ್ತರ ಕೊಡ್ತಾ ಇದ್ದೀನಿ. ಸಾಕಾಗಲಿಲ್ಲ ಅನಿಸುತ್ತೆ, ಗಟ್ಟಿ ಆಯಿತು. ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಈಗ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಮುಚ್ಚೋಣ. ಲಿಡ್ ಕ್ಲೋಸ್ ಮಾಡೋಣ. ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ತಿರ್ಸ್ಕೊಟ್ಟು ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ನಮ್ಮ ಮಕ್ಕಳು, ಸುಮ್ಮನೆ ಇರಲ್ಲ. ಅದು ಲಿಡ್ ಕ್ಲೋಸ್ ಮಾಡಿಕೊಂಡು ವಿಸಿಲ್ ಹಾಕ್ತೀನಿ. ಈಗ ಒಂದು 3 ವಿಸಿಲ್ ಬಂದರೆ ಸಾಕಾಗುತ್ತೆ. ಈಗ 1 2 3 ವಿಸಿಲ್ ಬಂದರೆ ಓಕೆ, ಬೆಟರ್. ಈಗ ಅಲ್ಲೇನೇನು ಉಳ್ಕೊಂಡಿರುತ್ತೋ ಸಾಮಾನೆಲ್ಲ ತೆಗೆದುಬಿಡ್ತೀನಿ. ಮತ್ತು ಅದನ್ನು ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಅಲ್ಲಿ ವಿಸಿಲ್ ಬರೋಷ್ಟರೊಳಗಡೆ, ಅದು 3 ವಿಸಿಲ್ ಬರ್ತಾ ಇದೆಯಲ್ಲ, ಅಷ್ಟರೊಳಗಡೆ ಏನು ಬೇಕೋ ಎಲ್ಲ ಪಾತ್ರೆ ಉಜ್ಜೋದು, ಕ್ಲೀನ್ ಮಾಡ್ಕೊಂಡು ಅದೆಲ್ಲ ಮಾಡ್ಕೊತಾ ಇರ್ತೀನಿ. ಮತ್ತು ನಂದು ಸ್ವಲ್ಪ ಕ್ಲಾಸಸ್ ನಡೆಯುತ್ತೆ. ಅದನ್ನು ನೋಡ್ರಿ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಆಗಾಗ ನಿಂತ್ಕೊಂಡು ಅಡುಗೆ ಮಾಡೋಗು, ಬೇರೆ ಇನ್ನೆಲ್ಲೋ ಇರೋಗು. ಕೆಲವೊಂದು ಕ್ಲಾಸಸ್ಗಳಿಗೆ ನಾವು ಮತ್ತೆ ರಿಪ್ಲೈ ಮಾಡಬೇಕಲ್ಲ ಮೇಡಮ್ ಅವ್ರಿಗೆ. ಅದರಿಂದ ನೋಡಿರಿ ಕೈಯಲ್ಲಿ ತಾಳ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ವಿಸಿಲ್ ಬಂತು. ಈಗ 3 ವಿಸಿಲ್ಲು ತಣ್ಣಗಾಯಿತು. ಈಗ ನೋಡಿರಿ ಸಾರಿ ಅದಕ್ಕಿದೆ. ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ, ಹಂಗಂತ ನೀರಾಗಿದ್ರೂ ಚೆನ್ನಾಗಿರಲ್ಲ. ಅದು ಅದಕ್ಕಿದೆ. ಆ ಕಡೆ ಅನ್ನನೂ ಆಯಿತು. ಈಗ ತಟ್ಟೆಗೆ ಈ ಥರ ಜೋಡಿಸಿದ್ದೀನಿ ನಾನು. ಹೇಗಿದೆ ಅಂತ ನೀವು ಹೇಳಬೇಕು. ಅದು ಎಲ್ಲ ಮಾತಾಡ್ತಾ ಊಟ ಮಾಡ್ಕೊಂಡು ಟಿ ವಿ ನೋಡಿಕೊಂಡು ತಿಂತಾರೆ. ನಾವು ಯಾವಾಗೂ ಈಗಲೇ ಊಟ ಮಾಡೋದು, ಎಲ್ಲರೂ ಇದ್ದರೆ ಮನೆಯಲ್ಲಿ ಹೇಗಿದೆ ಅಂತ ಕೇಳ್ತಾ ಇದ್ದೀನಿ. ಚೆನ್ನಾಗಿದೆ ಅಂತ ನಮ್ಮ ಮನೇಲಿ ಹೇಳ್ತಾ ಇದ್ದಾರೆ. ಇದೇ ಫಸ್ಟ್ ಟೈಮ್ ಬೇರೆ ನಾನು ಮಾಡಿರೋದು. ಅದಕ್ಕೆಲ್ಲ ಮಾತಾಡ್ತಾ